ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ವಿಚಾರವನ್ನು ನಾವು ನಿಮಗೆ ತಿಳಿ ಹೇಳ್ತಾ ಇದ್ದೀವಿ. ಸೊ ಬೇರೆ ಕಾರ್ಯಕ್ರಮಗಳಿಗೆ ಅಂದರೆ ಜ್ಯೋತಿಷ್ಯ ಕಾರ್ಯಕ್ರಮಗಳಿಗೆ ಹೋಲಿಸ್ಕೊಂಡ್ರೆ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷ ಮತ್ತು ವಿನೂತನ ಅಂದರೆ ತಪ್ಪಾಗಲಾರದು. ವೈಜ್ಞಾನಿಕ ಹಿನ್ನೆಲೆಯನ್ನು ಇಟ್ಕೊಂಡು ನಿಮ್ಮ ಭವಿಷ್ಯದ ಬಗ್ಗೆ ಒಂದಷ್ಟು ವಿಚಾರವನ್ನು ಗುರೂಜಿಯವರು ನಮಗೆ ತಿಳಿಸ್ತಾ ಹೋಗ್ತಾರೆ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆಗಳನ್ನು ಮಾಡಬಹುದು. ಹಾಗೆ ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರು ಶಾಸ್ತ್ರದ ಮುಖಾಂತರವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಇನ್ನು ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 249 ಸಂಖ್ಯೆಯೊಳಗೆ ಒಂದು ಸಂಖ್ಯೆಯನ್ನು ನೀವು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ಈ ಎಲ್ಲ ವಿಚಾರವನ್ನು ತಿಳಿ ಹೇಳಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಇನ್ನು ವೀಕ್ಷಕರೇ, ನಾವು ತುಂಬ ದಿನದಿಂದ ನಿಮಗೆ ಹೇಳ್ತಾ ಇದ್ವಿ ವಾಸ್ತುಶಾಸ್ತ್ರದ ಕುರಿತಾಗಿ ಅಥವಾ ವಾಸ್ತು ಕ್ಲಾಸಸ್ನ ಕುರಿತಾಗಿ. ಅಂದರೆ ಫೆಬ್ರವರಿ 10ನೇ ತಾರೀಕು ಕೇವಲ 6 ದಿನಗಳಲ್ಲಿ ನೀವು ವಾಸ್ತುಶಾಸ್ತ್ರವನ್ನು ಕಲಿಬಹುದು ಅಂತ ಹೇಳ್ತಾ ಇದ್ವಿ. ಸೊ ಇವತ್ತು ಫೆಬ್ರವರಿ 10ನೇ ತಾರೀಕು, ಇವತ್ತು ಕ್ಲಾಸಸ್ ಇವತ್ತಿನಿಂದ ಶುರುವಾಗ್ತಾ ಇದೆ. ಇನ್ನೂ ಕೂಡ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿಲ್ಲ ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು 15 ದಿನಗಳಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು ಅಂತ ಹೇಳಿದ್ರೆ ಮಾರ್ಚ್ 15ನೇ ತಾರೀಕಿಂದ ಶುರುವಾಗ್ತಾ ಇದೆ. ಅದನ್ನು ಕೂಡ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಸೊ ನೀವು ಎಲ್ಲಿ ಇರ್ತೀರಾ ಅಲ್ಲಿ, ಅಂದರೆ ಮನೆ ಮಂದಿಯೆಲ್ಲ ಕೂತು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋಕ್ಕೆ ಒಂದು ಸುವರ್ಣ ಅವಕಾಶ ಅಂದರೆ ತಪ್ಪಾಗಲಾರದು. ಈ ಅವಕಾಶವನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆಕ್ಟ್ ಆಗಬೇಕಾಗತ್ತೆ. ಇನ್ನು ಪ್ರತಿದಿನವೂ ಕೂಡ ಒಂದೊಂದು ಹೊಸ ವಿಚಾರದ ಬಗ್ಗೆ ಏನಾದರೂ ಒಂದಷ್ಟು ತಿಳುವಳಿಕೆಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಹಾಗಿದ್ರೆ ಇವತ್ತಿನ ವಿಶೇಷತೆ ಏನು, ಯಾವ ವಿಚಾರದ ಬಗ್ಗೆ ಗುರುಜಿಯವರು ತಿಳಿ ಹೇಳ್ತಾರೆ, ಗುರುಜಿಯವ್ರನ್ನ ಕೇಳೋಣ. ಗುರುಗಳೇ, ಇವತ್ತಿನ ದಿನ ವಿಶೇಷದಲ್ಲಿ ಏನು? ಖಂಡಿತ. ಇವಾಗ ಮದುವೆ ವಿಚಾರದಲ್ಲಿ ಬಂದಾಗ, ಎಲ್ಲರೂ ಮ್ಯಾಚ್ ಮೇಕಿಂಗಲ್ಲಿ ಬಂದಾಗ ಗಣಕೂಟ ಅಂತ ಬರುತ್ತೆ. ಆ ಗಣಕೂಟದಲ್ಲಿ ಸ್ವಲ್ಪ ಅಭಿಪ್ರಾಯಗಳು ತಪ್ಪಿದೆ. ಅದಕ್ಕಿಂತ ಮುಂಚೆ ಇವತ್ತು ನಮ್ಮ ವಾಸ್ತು ಕ್ಲಾಸಸ್ ನಡೀತಾ ಇದೆ. ಕ್ಲಾಸಸ್ ಮಾಡ್ತಕ್ಕಂಥ ಉದ್ದೇಶ ಏನು ಅನ್ನೋದನ್ನು ನಾನು ಮುಖ್ಯವಾಗಿ ಹೇಳ್ತೀನಿ. ಕ್ಲಾಸಸ್ ಮಾಡಿದಾಗ ನಮಗೆ ಆ ಒಂದು ವಿದ್ಯೆ ಬಗ್ಗೆ ಒಂದು ಹೆಚ್ಚಿನ ಆಸಕ್ತಿ ಬರುತ್ತೆ. ಅದರಲ್ಲಿ ನಾವು ತೊಡಗಿಸ್ಕೊಳ್ತೀವಿ ನಮ್ಮನ್ನು ನಾವು. ಯಾವಾಗ ತೊಡಗಿಸ್ಕೊಳ್ತೀವೋ ಆವಾಗ ನಮಗೆ ಮುಕ್ತವಾಗಿ ಏನೇನು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಮತ್ತು ಪರಿಸ್ಥಿತಿ ಎರಡೂ ಉಂಟಾಗುತ್ತೆ. ಬಹುತೇಕ ಜನ ವಾಸ್ತುನ ತಿಳ್ಕೊಂಡಿರ್ತಕ್ಕಂಥ ರೀತಿನ ನಾನು ಹೇಳ್ತೀನಿ. ವಾಸ್ತುನ 4 ದಿಕ್ಕುಗಳಲ್ಲಿ ಮಾತ್ರ ಅವರು ನೋಡ್ತಾರೆ. ಸಾಮಾನ್ಯವಾಗಿ ಈ ಕಡೆ ನಮಗೆ ಈಶಾನ್ಯ ಅಂದಿದ ತಕ್ಷಣ ಅಲ್ಲಿ ಹಾಲೋ ದೇವ್ರ ಮನೆನೋ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಬಂದರೆ ಸಾಕು. ತುಂಬ ಜನಕ್ಕೆ ಕ್ಲಾಸಿಗೆ ಬರದೇ ಇರೋಕ್ಕೆ ಏನು ಕಾರಣ ಕೇಳಿದಾಗ, ಆ 4 ದಿಕ್ಕು ತಿಳ್ಕೊಳ್ಳೋಕ್ಕೆ ನಾವು ಹೋಗ್ಬೇಕಾಗುತ್ತೆ. ಅದ್ರಲ್ಲಿ ಎಷ್ಟು ಸೀಕ್ರೆಟ್ಸ್ ಇದೆ. ಯಾಕಂದರೆ ಕಲ್ತವ್ರು ಮಾತ್ರನೇ ಅದಕ್ಕೆ ಗೊತ್ತಾಗೋದು. ಅದು ಏನು ಮಹಾ ಇದು ವಾಸ್ತು ಎಲ್ಲ ಅಂತ ಏನೇನೋ ಹೇಳ್ತಾರೆ. ಅದರದ್ದೆಲ್ಲ ಹೇಳ್ತೀನಿ ಇವತ್ತು. ಎಲ್ಲ ವಾಸ್ತು ಬಗ್ಗೆ ಒಂಚೂರು ಹೇಳಿ ಮುಂದೆ ಇನ್ನೊಂದು ವಿಚಾರದಲ್ಲಿ ಮಾತಾಡೋಣ. ಇವತ್ತು ಈ ವಾಸ್ತು ವಿಚಾರ ಬಗ್ಗೆನೇ ಹೆಚ್ಚಾಗಿ ಹೇಳಿದಾಗ ಅರ್ಥ ಆಗುತ್ತೆ ಏನಿದು ಅಂತ. ಇನ್ನೊಂದು ನೈಋತ್ಯ ಅಂತ ಬರುತ್ತೆ, ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂತ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಅಂತ ಬಂದಾದ್ಮೇಲೆ ಇನ್ನೊಂದು ವಾಯುವ್ಯ ಅಂತ ಬರುತ್ತೆ, ಅಲ್ಲಿ ಮಕ್ಕಳು ಮಲಗೋ ಕೋಣೆ ಅಥವಾ ಗೆಸ್ಟ್ ಇರ್ತಕ್ಕಂಥ ಸಾಧ್ಯತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇರ್ತಕ್ಕಂಥದ್ದು ಏನು ಅಂತಂದರೆ, ಎಲ್ಲ ಆಪೋಸಿಟ್ಸ್ ಡೈರೆಕ್ಷನ್ಸಲ್ಲಿದೆ. ಹೇಗೆ ಅಂತಂದರೆ ವೆರಿ ಸಿಂಪಲ್. ನೀವು ಈಶಾನ್ಯದಲ್ಲಿ ಸಂಪ್ ಕಟ್ತೀರಾ, ಕರೆಕ್ಟಾ? ನೀರಿದೆಯಾ? ನೀರಿದೆ. ಅದರ ಆಪೋಸಿಟಲ್ಲಿ ನಮ್ಮ ಮಾಸ್ಟರ್ ಬೆಡ್ರೂಮ್, ಅಲ್ಲೂ ಮೇಲೂ ನೀರಿದೆ. ಇವೆರಡು ಒಂದು ದಿಕ್ಕುಗಳು ಅಂತ. ಯು ಕ್ಯಾನ್ ಹ್ಯಾವ್ ವಾಟರ್ ಇನ್ ಬೋತ್ ಡೈರೆಕ್ಷನ್.
ಹಾಗೆ ಅಡುಗೆ ಮನೆ ಅಗ್ನಿಮೂಲೆ ಅಂತಾರೆ. ಅದಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ವಾಯುಮೂಲೆ ಅಂತಾರೆ. ಸೊ ಫೈರ್ ಆ್ಯಂಡ್ ಏರ್ ಬರುತ್ತೆ. ಆ ಕಡೆ ಈ ಭೂತತ್ವ ಮತ್ತು ಜಲತತ್ವ ಎರಡೂ ಹಿಡಿಯುತ್ತೆ. ಯಾಕಂದರೆ ಇವತ್ತು ಕೆರೆ ಹಿಡಿಬೇಕು ಅಂದರೆ ಭೂಮಿ ಇರಬೇಕು, ಅದು ಬೇರೆ ಪದಾರ್ಥದಲ್ಲಿ ಇಡಿಸಲ್ಲ. ಅದಕ್ಕೆ ಒಂದು ಭೂತತ್ವ, ಒಂದು ಜಲತತ್ವ. ಅಂದರೆ ಭೂಮಿಲೇ ಜಲ, ಜಲದಲ್ಲೇ ಭೂಮಿ ಇರ್ತಕ್ಕಂಥದ್ದು. ಇಲ್ಲಿ ಅಗ್ನಿ ವಾಯು ಇಲ್ಲದೆ ಚಲಿಸೋದಿಲ್ಲ, ಎಲ್ಲರಿಗೂ ಗೊತ್ತು. ಫೈರ್ ವಿಲ್ ನಾಟ್ ಬರ್ನ್ ಇಟ್ ಸೆಲ್ಫ್ ವಿತೌಟ್ ಆಕ್ಸಿಜನ್. ಅದೆಲ್ಲ ನಾವು ಸೈನ್ಸಲ್ಲಿ ಒಂದು ಕ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಏನಾದ್ರು ಒಂದು ಡಬ್ಬ ಹಾಕಿದ್ರೆ ಆರೋಗುತ್ತೆ, ಅದೆಲ್ಲ ಕಲ್ತಿದ್ದೀವಿ. ಸೊ ಆಕ್ಸಿಜನ್ ಇಲ್ಲದೆ ಇಲ್ವೇ ಇಲ್ಲ ಅಂತ. ಅದಕ್ಕೆ ಈ ಸೈನ್ಸ್ ಪ್ರಕಾರ ನಾವು ಹೋಗಬೇಕು, ಪ್ಲಾನೆಟರಿ ಇಂಟೆಲಿಜೆನ್ಸ್ ಪ್ರಕಾರ ಹೋಗಬೇಕು ಅಂದರೆ ನಮ್ಮ ಈ ಭೂಮಿಲಿ ಫೈರ್ ಎಲಿಮೆಂಟಲ್ಲಿ ಇರ್ತಕ್ಕಂಥ ಒಂದು ಏರು ಮತ್ತು ಏರ್ ಎಲಿಮೆಂಟಲ್ಲಿ ಇರ್ತಕ್ಕಂಥ ಫೈರು ಎರಡೂ ಒಂದೇ. ಸೊ ಅದಕ್ಕೆ ಅಗ್ನಿಮೂಲೆಯಲ್ಲೂ ಕೂಡ ಅಡುಗೆ ಮನೆ ಬರುತ್ತೆ, ವಾಯುಮೂಲೆಯಲ್ಲೂ ಕೂಡ ಅಡುಗೆ ಮನೆ ಬರುತ್ತೆ. ಸೊ ನೀರಿಂದು ಘಟಕ ತಗೊಂಡ್ರೆ ನಮ್ಮ ಈಶಾನ್ಯದಲ್ಲೂ ಕೂಡ ನೀರಿನ ಘಟಕ ಬರುತ್ತೆ, ನೈಋತ್ಯದಲ್ಲೂ ಕೂಡ ಬರುತ್ತೆ. ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ನಾರ್ತ್ ಈಸ್ಟ್, ಸೌತ್ ವೆಸ್ಟು ವಾಟರ್ ಪಾಯಿಂಟು, ಸೌತ್ ಈಸ್ಟು ಮತ್ತು ನಾರ್ತ್ ವೆಸ್ಟು ಇದು ಏರ್ ಮತ್ತು ಅಗ್ನಿ ಪಾಯಿಂಟ್ ಅಂತ ತಗೊಳ್ಬೋದು. ಇದು ಇಷ್ಟಕ್ಕೆ ಮುಗ್ದಿಲ್ಲ, ಇದು ಡಬಲ್ ಆಗುತ್ತೆ. ಅಂದರೆ 4 ಇದ್ದಿದ್ದು 8 ಆಗುತ್ತೆ. ಅಂದರೆ ಈಶಾನ್ಯ 2 ಭಾಗ, ಲೆಫ್ಟ್ ಆ್ಯಂಡ್ ರೈಟ್, ಪ್ಲಸ್ ಆರ್ ಮೈನಸ್ ಇರುತ್ತೆ. ಅಗ್ನಿಮೂಲೆ ಪ್ಲಸ್ ಆರ್ ಮೈನಸ್ ಇರುತ್ತೆ. ಹಾಗೆ ನೈಋತ್ಯ ಮೂಲೆ ಪ್ಲಸ್ ಆರ್ ಮೈನಸ್, ವಾಯು ಮೂಲೆ ಪ್ಲಸ್ ಆರ್ ಮೈನಸ್. ಅದರಲ್ಲಿ ನಾವು ಪ್ಲಸ್ಸಲ್ಲಿ ಇಟ್ಟರೆ ನಮಗೆ ಲಾಭ ಬರುತ್ತೆ, ಮೈನಸಲ್ಲಿ ಇದ್ದರೆ ಹೋಗುತ್ತೆ ಅದೇ ಜಾಗದಲ್ಲಿ. ಯಾಕೆ ಅಂದರೆ ನಾವು ಯಾವಾಗಲೂ ಕೂಡ 0 ಡಿಗ್ರಿ ಆಫ್ ನಾರ್ತ್ ಅಲೈನ್ ಆಗಿರಲ್ಲ. ಮನೆ ಎಕ್ಸಾಕ್ಟ್ಲಿ 0 ಡಿಗ್ರಿ ಆಫ್ ನಾರ್ತ್ ಅಂದರೆ ಉತ್ತರದ 0 ಡಿಗ್ರಿಗೆ ಮನೆ ಯಾವುದೂ ಬರೋದಿಲ್ಲ. ನಾವು ಕಣ್ಣಳಿತೆ ಮಾಡ್ತೀವಿ ತುಂಬ. ನಾವು ಯಾರೋ ಟೈಲರ್ಸ್ ನಾವೆಲ್ಲ ಕಣ್ಣಳಿತಲೇ ಪ್ಯಾಂಟ್ ಹೊಲ್ದು ಬಿಡ್ತೀವಿ ಅಲ್ವಾ, ಕಣ್ಣೆಳ್ತಲೇ ಶರ್ಟ್ ಹೊಲ್ದು ಬಿಡ್ತೀವಿ ಅಂತ ಪ್ರಳಯಾಂಕತಕರು ನಾವೆಲ್ಲ ಅಲ್ವಾ. ಸುಮ್ಮನೆ ಏನು ಅಳತೆ ಗಿಳತೆ ಏನಿಲ್ಲ, ಆಮೇಲೆ ಹಾಕೊಂಡು ಮಾಡೋದು. ಹಾಗೆ ಕಣ್ಣೆಳ್ತಲೇ ನಮ್ಮ ಈ ಮೇಸ್ತ್ರಿಗಳು, ಆಮೇಲೆ ಇಂಜಿನಿಯರ್ಸ್ ವಾಸ್ತು ಬಿಡ್ರಿ ನಮ್ಮದು ವಾಸ್ತು ಗೊತ್ತೇ ಬನ್ರಿ ಅಂತ ಹೇಳ್ತಾರೆ. ಇಲ್ಲಿ ಪ್ಲಸ್ ಆರ್ ಮೈನಸ್ ಬಂತು, ವೆರಿ ಸಿಂಪಲ್ಲು. ಹಾಗೆ ಈ ಪ್ಲಸ್ ಆರ್ ಮೈನಸಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಮತ್ತೆ ಅದು ಡಬಲ್ ಆಗುತ್ತೆ. 4 ಇದ್ದಿದ್ದು 8 ಆಯ್ತಲ್ಲ, 8 ಇದ್ದಿದ್ದು 16 ಝೋನ್ ಆಗುತ್ತೆ. ಅವಾಗ ಒಂದೇ ಝೋನಲ್ಲಿ 2 ಪ್ಲಸ್ಸು 2 ಮೈನಸ್ ಬರುತ್ತೆ ಆ ಕಡೆ ಈ ಕಡೆ. ಬರೀ ಪ್ಲಸ್ಸು ಮೈನಸ್ಸು ಒಂದು ಸಿಂಗಲ್ 4 ಬಂತು, ಡಬಲ್ ಆದಾಗ ಪ್ಲಸ್ಸು ಮೈನಸ್ ಆಯಿತು. ಈಗ 8 ಇರೋದು 16 ಝೋನ್ ಮಾಡ್ತೀವಿ, ಅಂದರೆ ಅದರೊಳಗಡೆ ಪ್ಲಸ್ಸು ಮೈನಸ್ ಇದೆ. ಸೊ ಅಲ್ಲಿ ಡೀಟೇಲಾಗಿ ಹೋಗ್ತೀವಿ. ಅಂದರೆ ಒಂದು ಅಡುಗೆ ಮನೇಲಿ ಇರ್ತಕ್ಕಂಥ ಒಂದು ಫೈರ್ ಅಂದರೆ ಯಾವ ಥರ ಅಂದರೆ ಒಂದು ಸ್ಟವ್ ಎಲ್ಲಿಡಬೇಕು, ಆ ಝೋನಿಂದ ನಮಗೆ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಮತ್ತು ಎನರ್ಜಿ ಝೋನಲ್ಲಿ ಇಡಬೇಕು. ಅಲ್ಲಿಟ್ಟಾಗ ಏನೇನಾಗುತ್ತೆ ಅಗ್ನಿಲಿ ಎಲ್ಲನೂ ಮಿನಿಯೇಚರ್ ಆಫ್ ಎನರ್ಜಿ. ಇವತ್ತಿನ ದಿವಸ ಅದನ್ನು ನಾವು ಒಂದು ಮಾಲಿಕ್ಯೂಲ್ ಅಂತ ಕರಿತೀವಿ, ಒಂದು ಆಟಮ್ ಅಂತ ಕರಿತೀವಿ, ಸಣ್ಣದು. ಆ ಸಣ್ಣದಿಂದ ದೊಡ್ಡದಾಗ್ತಾ ಮಾಲಿಕ್ಯೂಲಿಂದ ಕ್ರಿಸ್ಟಲ್ ಎಲ್ಲ ಅದರದ್ದೇ ಮೂಲ. ನಾವು ಹೆಂಗೆ ನಮ್ಮ ದೇಹದಲ್ಲಿ ಸೆಲ್ ಇರುತ್ತೋ, ಸೆಲ್ಲು ಜಾಸ್ತಿ ಆಗ್ತಾ ಟಿಶ್ಯೂ ಆಗುತ್ತೆ, ಟಿಶ್ಯೂ ಜಾಸ್ತಿ ಆಗ್ತಾ ಆರ್ಗನ್ ಆಗುತ್ತೆ. ಸೊ ಆಲ್ ಆರ್ಗನ್ಸ್ ಆರ್ ಮೇಡ್ ಅಪ್ ಆಫ್ ಟಿಶ್ಯೂಸ್ ಆ್ಯಂಡ್ ನೆಕ್ಸ್ಟ್ ಲೆವೆಲ್ಲು ಸೆಲ್ ಅಂತ ಹೇಳ್ತೀವಿ. ಆ ಪ್ರತಿಯೊಂದು ಝೋನಲ್ಲೂ ಕೂಡ ಎನರ್ಜಿ ಸೆಂಟ್ರೆ. ಆ ಕರೆಕ್ಟಾಗಿ ಎನರ್ಜಿ ಸೆಂಟ್ರಲ್ಲಿ ಇದ್ದರೆ ಮಾಡ್ತಕ್ಕಂಥ ಆಹಾರದಲ್ಲಿ ನಮಗೆ ಈ ಒಂದು ಏನಂತಾರೆ ಪೌಷ್ಟಿಕಾಂಶ ಮತ್ತು ಆರೋಗ್ಯದ ಎನರ್ಜಿ ಬರುತ್ತೆ. ಅದಕ್ಕೆ ಕೆಲವರು ಏನು ತಿಂದರೂ ಕೂಡ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಎಂಥ ಮನೇಲಿ ನಾನು ಆಚೆ ತಿನ್ನಲ್ಲ ಸರ್, ನಾನು ಒಂದು ದಿವಸ ಮಸಾಲೆ ಪುರಿ ತಿಂದಿಲ್ಲ ಆಚೆ ಸರ್, ಒಂದು ದಿವಸನೂ ನಾನು ಆಚೆ ಕಡೆ ಕರಿದ ಪದಾರ್ಥನೇ ತಿನ್ನಲ್ಲ ಸರ್, ಬಜ್ಜಿ ಬೋಂಡ ಇಲ್ಲವೇ ಇಲ್ಲ ಸರ್. ಆದರೆ ಯಾಕೆ ಸರ್ ಹಿಂಗೆ? ವಾಟ್ ಎನರ್ಜೀಸ್ ವಿ ಆರ್ ರಿಸೀವಿಂಗ್ ವೇರ್ ವಿ ಆರ್ ಸ್ಟೇಯಿಂಗ್, ಎಲ್ಲಿ ಪ್ರಿಪೇರ್ ಮಾಡ್ತಾ ಇದ್ವಿ ಅಲ್ಲಿ ಎನರ್ಜೀಸ್ ಇರುತ್ತೆ. ಅಲ್ಲಿ ಮೈನಸ್ಸಲ್ಲಿ ಪ್ರಿಪೇರ್ ಮಾಡಿದ್ರೆ ಅಡುಗೆ ಮೈನಸ್ಸೇ ಬರುತ್ತೆ, ಪ್ಲಸ್ಸಲ್ಲಿ ಪ್ರಿಪೇರ್ ಮಾಡಿದ್ರೆ ಪ್ಲಸ್ಸೇ ಬರುತ್ತೆ. ಇದನ್ನು ವೆರಿ ಸಿಂಪಲಾಗಿ ಹೇಳ್ತೀನಿ. ಏನ್ರಿ ಇದು ಪ್ಲಸ್ಸು ಮೈನಸ್ ಹೇಳ್ತಾವ್ರು, ಏನ್ರಿ ಅರ್ಥ ಆಗ್ತಾ ಇಲ್ಲ. ಚಪಾತಿನ ಈ ಕಟ್ಟಿಗೆ ಒಲೆಯಲ್ಲಿ ಇಟ್ಬಿಟ್ಟು ಸುಟ್ಟರೆ ಅದರಲ್ಲಿ ಹೀಟ್ ಎನರ್ಜಿ ಇರುತ್ತೆ. ಗ್ಯಾಸಲ್ಲಿ ಸುಟ್ಟರೆ ಅದರಲ್ಲಿ ಸ್ವಲ್ಪ ಮೈಲ್ಡಾಗಿ ನೆಗೆಟಿವ್ ಎನರ್ಜಿ ಇರುತ್ತೆ. ಯಾಕಂದರೆ ಇಲ್ಲಿ ನಮಗೆ ಮಿಥೈಲ್ ಗ್ಯಾಸ್ ಇರೋದು, ಮಿಥೈಲ್ದು ಸ್ಮೆಲ್ ಬರುತ್ತೆ, ನೀವು ಗ್ಯಾಸ್ ಸ್ಮೆಲ್ ಬರುತ್ತಲ್ಲ ಅದರಿಂದ ಬಂದಿರತಕ್ಕಂಥ ಏರು ಅದರಲ್ಲಿ ಪಾಸ್ ಆಗಿ ಅದ್ರದ್ದು ಎನರ್ಜಿ ಬರುತ್ತೆ, ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಅದೇ ಚಪಾತಿನ ಓವನಲ್ಲಿ ಮಾಡಿದ್ರೆ
ಓವನ್ ಡೇಂಜರ್ ಅಲ್ವಾ, ನಮಗೆ ಬರ್ತಕ್ಕಂಥ ಒಂದು ರೇಡಿಯೇಷನ್ಸ್ ಅಂತ ಬರುತ್ತಲ್ಲ ಅದು ಜಾಸ್ತಿ ಆಯಿತು. ಮೂರೂ ಎನರ್ಜಿನೇ, ಬಟ್ ಈಚ್ ಎನರ್ಜೀಸ್ ಆರ್ ಡಿಫರೆಂಟ್. ಈಗ ಅರ್ಥ ಆಯ್ತು ಅನ್ಸುತ್ತೆ ಎಲ್ಲರಿಗೂ ಅಲ್ವಾ? ಎಲ್ಲಾನು ಬಿಸಿ, ಮುಟ್ಟದಾಗ ಬಿಸಿ ಆಯ್ತು. ಬಿಸಿಯಾಗಿದ್ದು ಕಟ್ಟಿಗೆಯಿಂದ, ಇನ್ನೊಂದು ಬಿಸಿಯಾಗಿದ್ದು ಗ್ಯಾಸಿಂದ, ಇನ್ನೊಂದು ಬಿಸಿಯಾಗಿದ್ದು ಅವನ್ನಿಂದ. ಆ ಅವನ್ನಲ್ಲಿ ಬರ್ತಕ್ಕಂಥ ಬಿಸಿ ಅದು ನಿಮಗೆ ರೇಡಿಯೋ ಆಕ್ಟಿವ್ ವೇವ್ಸ್ ಇಂದ ಹೀಟ್ ಆಗುತ್ತೆ. ಅದಕ್ಕೆ ತುಂಬಾ ಜನ ಹೇಳ್ತಾ ಇರ್ತಾರೆ ಮೈಕ್ರೋ ಓವನ್ ಬೇಡ, ಮೈಕ್ರೋ ವೇವ್ಸ್ ಇಂದ ಆಗುತ್ತೆ, ಸ್ವಲ್ಪ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಅದು ಹೀಟ್ ಆಗಿದೆಯಲ್ಲ. ಟೈಪ್ಸ್ ಆಫ್ ಎನರ್ಜೀಸ್ ಇರುತ್ತೆ, ಅರ್ಥ ಮಾಡ್ಕೋಬೇಕು. ಯಾಕೆ ವಾಸ್ತುಶಾಸ್ತ್ರಕ್ಕೆ ಬನ್ನಿ ಕಲೀರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಟೈಪ್ಸ್ ಆಫ್ ಎನರ್ಜೀಸ್ ಇರುತ್ತೆ. ಅಯ್ಯೋ ನಮ್ಗೆ ಯಾಕೆ ಅಂತಾರೆ, ಜ್ಞಾನ ಕೊಡೋರು ಕಮ್ಮಿ, ಕೊಡ್ತಾ ಇರೋರ ಹತ್ರ ಓಡ್ಬರ್ಬೇಕು. ದುಡ್ಡಿನ ಮುಖ ನೋಡುತ್ತಂದ್ರೆ ಏನೂ ಆಗಲ್ಲ. ದುಡ್ಡಿನ ಮುಖ ನೋಡ್ತು ಅಂತಂದರೆ ಅದೇ ವಾಸ್ತು ಪ್ರಕಾರ ಅವರೇ ಹಾಳು ಮಾಡ್ಕೋತಾರೆ. ಸೊ ಆ ಒಂದು ಪಾಯಿಂಟಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಅಲ್ಲಿ ಅಡುಗೆ ಮಾಡ್ತಕ್ಕಂಥ ಜಾಗ ಅಲ್ಲೂ ಕೂಡ 8 ಆಯ್ತಲ್ಲ, 16 ಆಯ್ತು. ಈಗ 16 ಮತ್ತೆ ಡಬಲ್, ಫೈನಲಿ 32 ಭಾಗಗಳಿದೆ. ಒಂದು ನೀವು 20/30 ಸೈಟಲ್ಲಿರಿ, 40/60 ಇರಿ, 30/40 ಸೈಟಲ್ಲಿರಿ, 100/100 ಒಂದು ವಿಚಾರ ಏನು ಅಂತ, ಪ್ಲಸ್ಸು ಮೈನಸ್ಸು ಟೋಟಲ್ 32 ಆಗುತ್ತೆ. ಓಕೆ, ಒಂದು ಕಾಲ್ ತಗೊಳ್ಳೋಣ, ಮುಂದೆ ಮಾತಾಡೋಣ. ಓಕೆ ಗುರುಗಳೇ, ಎಸ್ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆಸಿದ್ದು ಹಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ. ಹಲೋ 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 ನಮಸ್ತೆ. ಸಾಗರ್ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ. ಮೇಡಮ್, ಅದೇ ನಾವು ಬೆಂಗಳೂರಿಂದ ಮಾತಾಡ್ತಾ ಇರೋದು, ಸಾಗರ್ ಅಂತ. ಹಲೋ ಸಾಗರ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹೇಳಿ. June 1st, 1995. June 1st, 1995. ಟೈಮಿಂಗ್ಸು? ಬೆಳಿಗ್ಗೆ 10:24. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು ಸಾಗರ್? ದಾವಣಗೆರೆ ಮೇಡಮ್. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ಮದುವೆ ಬಗ್ಗೆ, ನಮಸ್ತೆ ಗುರುಜಿ. ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಅದೇ ಸ್ವಲ್ಪ ಆಲ್ಮೋಸ್ಟ್ 6-7 ಮಂತ್ಸ್ ಇಂದ ಹುಡುಕ್ತಾ ಇದ್ವಿ, ಯಾವ್ದು ಸೆಟ್ ಆಗ್ತಾ ಇಲ್ಲ, ನಮಗೆ ಇಷ್ಟ ಆಗಿದ್ದು ಅವ್ರಿಗೆ ಆಗ್ತಾ ಇಲ್ಲ, ಆ ಥರ ಆಗ್ತಿದೆ. ಸರಿ, ಓಕೆ. 4, 6, 9 ದಶಾದಲ್ಲಿದೆ. 11 ಭುಕ್ತಿಗೆ ಹೋಗಬೇಕು. ಭುಕ್ತಿ ಇವಾಗ 10, 4, 11 ಶುಕ್ರ ಬರ್ತಾ ಇದೆ. ಶುಕ್ರ ಮದುವೆ ಕೊಡ್ತಾನೆ. ಸದ್ಯದ ಪರಿಸ್ಥಿತಿಯಲ್ಲಿ ಶುಕ್ರ ಮುಗಿಯೋ ಅಷ್ಟಕ್ಕೆ ನಿಮಗೆ ಸೆಟ್ ಆಗುತ್ತೆ. ಶುಕ್ರ ಮುಗಿಯುವಂಥ ಟೈಮ್ ನೋಡೋಣ, 2025 ಮೇ ಒಳಗಡೆ ಸೆಟ್ ಆಗುತ್ತೆ. ಬಟ್ ಸೂರ್ಯಂದು ನೋಡೋಣ, ಅದರ ಆದಮೇಲೆ ಬರ್ತಕ್ಕಂಥ ಭುಕ್ತಿ 11 ಕಾಂಬಿನೇಷನ್ ತೋರಿಸ್ತಾ ಇದೆ. ಅದರ ಅಂಡರ್ಗ್ರೌಂಡಲ್ಲಿ 7 ಇದೆ. ನಿಮ್ಮ ಮದುವೆ ಮೇ ಆದ ನಂತರ, ಮೇ 2025 ಮೇ ಆದ ನಂತರ 26 ಮೇ ಒಳಗಡೆ ಆಗೇ ಆಗುತ್ತೆ. ಮೇಯಿಂದ 1 ಇಯರ್ ಒಳಗಡೆ ಗಟ್ಟಿ ಮೇಳ, ಗಟ್ಟಿ ವಾಲಗ, ಅದೇನೋ ಗಟ್ಟಿಯಾಗಿ ಹೇಳ್ತಾರಲ್ಲ, ಅದು ಗಟ್ಟಿಯಾಗಿ ಬಾರಿಸ್ತಾರೆ. ತೊಂದರೆ ಇಲ್ಲ. ಬಟ್ ಆದರೂ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತೆ, ಸ್ವಲ್ಪ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ 0. ಇದಕ್ಕೇನು ಹಾಕಬೇಕು? 11ನೇ ಮನೆ. ನಾನು ಹೇಳ್ತಕ್ಕಂಥದ್ದು 11ನೇ ಮನೆ ಸ್ವಲ್ಪ ಲಾಭ, ಮತ್ತು 8 ಮತ್ತು 6 ಅದಕ್ಕೆ ರುದ್ರಾಕ್ಷಿ ಹಾಕ್ಕೊಂಡ್ರೆ ಸ್ವಲ್ಪ ಸೇಫ್ ಇರಬಹುದು. ಓಕೆ, 7 ಮುಖದ ರುದ್ರಾಕ್ಷಿ ಹಾಕಿ 11 ಬಂದಿರತಕ್ಕಂಥದ್ದು ಒಂದು ಪರ್ಲ್ ಹಾಕಿ. ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಮದುವೆ ಆಗೋದೆಲ್ಲ ಇಂಪಾರ್ಟೆಂಟು. ತುಂಬ ಜನ ತಪ್ಪು ಕೇಳ್ತಾ ಇದ್ದಾರೆ, ಮದುವೆ ಆಗ್ತಾಯಿಲ್ಲ. ಆಮೇಲೆ ಸಫರ್ ಆದಮೇಲೆ ಯಾಕಾರು ಮದುವೆ ಆದ ಹಿಂಗೇನೆ ಎಲ್ಲ. ಸೊ ಕಾಂಬಿನೇಷನ್ಸ್ ನೋಡ್ಕೊಳ್ಳಿ. ಹೆಚ್ಚಾಗಿ ಅವ್ರಿಗೆ ಸೆಟ್ ಆದರೆ ಇವ್ರಿಗೆ ಸೆಟ್ ಆಗಲ್ಲ, ಇವ್ರಿಗೆ ಸೆಟ್ ಆದರೆ ಸೆಟ್ ಆಗಲ್ಲ, ಯಾರು ಸೆಟ್ ಆಗಲ್ಲ. ಅದು ಲೈಫಲ್ಲಿ ಅದು ಬರೆದಿಟ್ಟಿದೆ ಬ್ರಹ್ಮ. ಇದು ತಂದೆಗೆ ತಾಯಿ ಸೆಟ್ ಆಗಲ್ಲ, ತಾಯಿಗೆ ತಂದೆ ಸೆಟ್ ಆಗಲ್ಲ, ಮಕ್ಕಳಿಗೆ ತಂದೆ ತಾಯಿ ಸೆಟ್ ಆಗಲ್ಲ, ಅಣ್ಣ ತಮ್ಮಂದರಿಗೆ ಸೆಟ್ ಆಗಲ್ಲ, ಅಕ್ಕ ತಂಗಿರಿಗೆ ಸೆಟ್ ಆಗಲ್ಲ, ಒಂದೇ ರಕ್ತ ಇದ್ರು ಯಾರು ಸೆಟ್ ಆಗಲ್ಲ ರೀ ಒಟ್ಟಿನಲ್ಲಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಆ ವರ್ಡಲ್ಲೇ ಇದೆ. ಕೆಳಗೆ ನಿಂತ್ಕೋಬೇಕು ಅಂತ ಕನ್ನಡದಲ್ಲಿ ಅಲ್ವಾ? ಮ್ಯಾರೇಜಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಓನ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಒಳ್ಳೆಯದಾಗಲಿ. ಮೇ ಒಳಗಡೆ ಆಗೋಗುತ್ತೆ ನೆಕ್ಸ್ಟ್ ಇಯರ್. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ನಕ್ಷತ್ರ ನಾಡಿ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮ ವಿನೂತನ ಮತ್ತು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ನಿಮಗೆ ನಿಮ್ಮ ಭವಿಷ್ಯವನ್ನು ವೈಜ್ಞಾನಿಕ ಹಿನ್ನೆಲೆ ಇಟ್ಕೊಂಡು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ತರಗತಿಗಳು ಶುರುವಾಗ್ತಾ ಇದ್ದಾರೆ. ಕೇವಲ 15 ದಿನಗಳ ಒಳಗಾಗಿ ನೀವು ಜ್ಯೋತಿಷ್ಯ ಕ್ಲಾಸಸ್ನ ಕಲ್ತ್ಕೊಳ್ಬೋದು. ಅಂತ ಹೇಳಿದ್ರೆ ನಿಮ್ಮ ಭವಿಷ್ಯವನ್ನು ನೀವೇ ನೋಡ್ಕೊಳ್ಳೋಕ್ಕೆ ಒಂದು ಅವಕಾಶವಿದೆ. ಹಾಗಾಗಿ ನೀವು ಜ್ಯೋತಿಷ್ಯ ಕ್ಲಾಸ್ಗೆ ಸೇರ್ಕೊಳ್ಳೋಕ್ಕೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಜಾಯಿನ್ ಆಗಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ, ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ.